ಸ್ನೇಹಿತರೆ, ನಾನು ಕಳೆದ ಕೆಲವು ದಿನಗಳಿಂದ ಒಂದಷ್ಟು ಲೋನ್ ಅಪ್ಲಿಕೇಶನ್ ಬಗ್ಗೆ, ಅದರಲ್ಲೂ ಇನ್ಸ್ಟಂಟ್ ಲೋನ್ ಅಪ್ಲಿಕೇಶನ್ಗಳ ಬಗ್ಗೆ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ಇವತ್ತು ಕೂಡ ಅಂಥದ್ದೇ ಒಂದು ಇನ್ಸ್ಟಂಟ್ ಲೋನ್ ಅಪ್ಲಿಕೇಶನ್ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಇವತ್ತಿನ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಇವರು ನಿಮಗೆ ತಕ್ಷಣಕ್ಕೆ 5,000ದಿಂದ ಹಿಡಿದು 10 ಲಕ್ಷದವರೆಗೂ ಕೂಡ ನಿಮಗೆ ಲೋನನ್ನು ಪ್ರೊವೈಡ್ ಮಾಡ್ತಾರೆ. ಹಾಗಾದರೆ ಯಾವುದಿದು ಹೊಸ ಲೋನ್ ಅಪ್ಲಿಕೇಶನ್, ಬಡ್ಡಿ ದರ ಹೆಂಗಿದೆ, ಟೆನ್ಯೂರ್ ಎಷ್ಟು ಮಂತ್ ಇದೆ, ಯಾರಿಗೆಲ್ಲ ಲೋನನ್ನು ಪ್ರೊವೈಡ್ ಮಾಡ್ತಾರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಾನು ಹಾಕ್ತಕ್ಕಂಥ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ಉಚಿತವಾಗಿ ನಿಮ್ಮ ಮೊಬೈಲನ್ನು ತಲುಪ್ತಾ ಹೋಗುತ್ತೆ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತಕ್ಕಂಥ ಲೋನ್ ಅಪ್ಲಿಕೇಶನ್ ಯಾವುದಪ್ಪ ಅಂತಂದರೆ ಮನಿ ವ್ಯೂ. ಹೌದು ಸ್ನೇಹಿತರೆ, ಹಣ ಅನ್ನೋದು ಎಲ್ರಿಗೂ ಕೂಡ ಬೇಕಾಗಿರ್ತಕ್ಕಂಥ ಒಂದು ಅಗತ್ಯವಾದಂತಹ ನೀಡ್ ಅಂತ ಹೇಳಬಹುದು. ಯಾಕಂತಂದರೆ ಎಲ್ಲ ಟೈಮಲ್ಲೂ ಕೂಡ ಹಣದ ಅವಶ್ಯಕತೆ ಪ್ರತಿಯೊಬ್ಬರಿಗೂ ಕೂಡ ಇರುತ್ತೆ. ಬಡವರಿಂದ ಹಿಡಿದು ಶ್ರೀಮಂತರವರೆಗೂ ಕೂಡ ಹಣ ಅನ್ನೋದು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್. ಆದರೆ ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಸಮಯಕ್ಕೆ ತಕ್ಕಂತೆ ಹಣ ಅನ್ನೋದು ಸಿಗೋದಿಲ್ಲ. ಇಂಥ ಟೈಮಲ್ಲಿ ನಮ್ಮ ಆಪತ್ತು ಬಾಂಧವ ಅಂತ ಅಂದರೆ ನಿಜವಾಗ್ಲೂ ಕೂಡ ಈ ಇನ್ಸ್ಟಂಟ್ ಲೋನ್ ಆ್ಯಪ್ಸ್ಗಳು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಮನಿ ವ್ಯೂ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಲೋನ್ ಅಪ್ಲಿಕೇಶನಲ್ಲಿ ನೀವು 5,000ದಿಂದ ಹಿಡಿದು 10 ಲಕ್ಷದವರೆಗೂ ಕೂಡ ಕೇವಲ 10 ನಿಮಿಷದಲ್ಲಿ ಅವ್ರು ಕೇಳ್ತಕ್ಕಂಥ ಒಂದಷ್ಟು ಡಾಕ್ಯುಮೆಂಟ್ಸನ್ನು ಪ್ರೊವೈಡ್ ಮಾಡಿದ್ರೆ ಸಾಕು, ನಿಮಗೆ ಲೋನ್ ಸಿಗುತ್ತೆ. ಏನು ಇವರು ಎಷ್ಟು ಬಡ್ಡಿ ದರದಲ್ಲಿ ಕೊಡ್ತಾರೆ ಅಂತ ಹೇಳಿದ್ರೆ 16%ಇಂದ 39%ವರೆಗೂ ಕೂಡ ಇವರು ಬಡ್ಡಿಯನ್ನು ಚಾರ್ಜ್ ಮಾಡ್ತಾರೆ. ನೀವು 3 ತಿಂಗಳಿಂದ 3 ವರ್ಷದವರೆಗೂ ಕೂಡ ಟೆನ್ಯೂರನ್ನು ಮಾಡಿಸ್ಕೊಳ್ಬಹುದು. ಅಂದರೆ ಈಗ ನೀವು ಒಂದು 50,000 ತೊಗೊತೀರಾ, ನಾನು 3 ವರ್ಷದವರೆಗೂ ಅಥವಾ 2 ವರ್ಷದವರೆಗೂ ಟೆನ್ಯೂರ್ ಮಾಡಿಸ್ಕೊಳ್ಳೋಕ್ಕಾಗತ್ತೆ ಅಂತಂದರೆ ಖಂಡಿತವಾಗಿಯೂ ಇಲ್ಲ. ಅಂದರೆ ನೀವು ಎಷ್ಟು ಲೋನನ್ನು ತೊಗೊತೀರೋ ಅದ್ರ ಮೇಲೆ ಈ ಟೆನ್ಯೂರು ಡಿಪೆಂಡ್ ಆಗ್ತಾ ಹೋಗುತ್ತೆ. ನೀವು ಕಡಿಮೆ ಸಾಲವನ್ನು ತೊಗೊಂಡ್ರೆ ಕಡಿಮೆ ಟೆನ್ಯೂರ್ ಇರುತ್ತೆ, ಹೆಚ್ಚು ಸಾಲವನ್ನು ತೊಗೊಂಡ್ರೆ ಹೆಚ್ಚು ಟೆನ್ಯೂರನ್ನು ಫಿಕ್ಸ್ ಮಾಡ್ತಾ ಹೋಗ್ತಾರೆ. ಅದು ಕೂಡ ನಿಮಗೆ ಆಪ್ಷನ್ ಬಿಟ್ಟಿರ್ತಾರೆ. ಸೊ ಅವರು ನಿಮಗೆ ತೋರಿಸ್ತಾರೆ ನಿಮಗೆ ಎಷ್ಟು ಸಾಲ ಬೇಕು, ಎಷ್ಟು ಬಡ್ಡಿ ನಿಮಗೆ ಫಿಕ್ಸ್ ಆಗುತ್ತೆ, ಮತ್ತು ಬಡ್ಡಿ ಇಷ್ಟು ಫಿಕ್ಸ್ ಆದಮೇಲೆ ಎಷ್ಟು ತಿಂಗಳು ನೀವು ಕಟ್ಕೊಂಡು ಹೋಗಬೇಕು, ಮತ್ತು ಮಂತ್ಲಿ ನೀವು ಪೇ ಮಾಡಬೇಕಾಗಿರ್ತಕ್ಕಂಥ ಟೆನ್ಯೂರ್ ಎಷ್ಟು, ಇದೆಲ್ಲವನ್ನು ಕೂಡ ಅವರು ಡಿಸ್ಪ್ಲೇ ಮಾಡ್ತಾರೆ. ಹಾಗಾದರೆ ನನ್ನ ಲೋನ್ ಹೇಗೆ ತಗೊಳ್ಳೋದು ಅಂತ ನೀವು ಕೇಳಬಹುದು. ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ಮನಿ ವ್ಯೂ ಆ್ಯಪ್ದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಹಾಕಿರ್ತೀನಿ. ನೀವು ಅಲ್ಲಿ ಬೇಕಾದರೂ ಹೋಗಿ ಡೌನ್ಲೋಡ್ ಮಾಡ್ಕೋಬಹುದು. ಅಥವಾ ನೀವು ಪ್ಲೇಸ್ಟೋರಿಗೆ ಹೋದರೆ ಅಲ್ಲೂ ಕೂಡ ಮನಿ ವ್ಯೂ ಅಂತ ಹಾಕಿದ್ರೆ ನಿಮಗೆ ಇನ್ಸ್ಟೆಂಟ್ ಲೋನ್ ಅಪ್ಲಿಕೇಶನ್ ತೆರೆದುಕೊಳ್ಳುತ್ತೆ. ಅದರಲ್ಲಿ ಲೋನ್ ಅಪ್ಲಿಕೇಶನ್ ಬಗ್ಗೆ ನಿಮಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿರ್ತಾರೆ. ಅದೆಲ್ಲವನ್ನು ನೀವು ನೀಟಾಗಿ ಓದ್ಕೊಂಡಾದ ಮೇಲೆ ಅವರು ಒಂದಷ್ಟು ನಿಮ್ಮ ವೈಯಕ್ತಿಕ ದಾಖಲೆಗಳನ್ನು ಕೇಳ್ತಾರೆ. ಅಂದರೆ ನಿಮ್ಮ ಪಾನ್ ಕಾರ್ಡು, ಆಧಾರ್ ಕಾರ್ಡು ಮತ್ತು ಮನೆಯದು ಅಡ್ರೆಸ್ ಪ್ರೂಫ್ ಏನಾದರೂ ಇದ್ದರೆ ಇದೆಲ್ಲವನ್ನು ಕೊಡಬೇಕಾಗುತ್ತೆ. ಅದಾದ ನಂತರ ನಿಮಗೆ ಎಷ್ಟು ಲೋನ್ ಬೇಕು ಅಂತ ಅಂದ್ಬಿಟ್ಟು ಅವ್ರಿಗೆ ಹೇಳಿದರೆ ಆ ಲೋನ್ ಎಷ್ಟು ನಿಮಗೆ ಸಿಗುತ್ತಾ ಇಲ್ವಾ. ಯಾಕಂತಂದರೆ ಸ್ಟೂಡೆಂಟ್ಗಳಿಗಾದರೆ ಒಂದು ರೀತಿಯ ಲೋನ್ ಇರುತ್ತೆ, ಮತ್ತು ಮನೆಯಲ್ಲೇ ಕೆಲಸ ಮಾಡ್ತಾ ಇರೋರಿಗಾದರೆ ಒಂಥರ ಲೋನ್ ಇರುತ್ತೆ, ವ್ಯಾಪಾರ ವಹಿವಾಟು ಮಾಡೋರ್ಗೆ ಒಂಥರ ಲೋನ್ ಇರುತ್ತೆ, ಮತ್ತು ಕಂಪನಿ ಕೆಲಸಗಳಿಗೆ ಹೋಗಿ ಸ್ಯಾಲ್ರಿಯನ್ನು ಪಡೆದುಕೊಳ್ತಿರ್ತಾರೋರಿಗೆ ಒಂಥರ ಲೋನ್ ಅಮೌಂಟ್ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ ತೆಗೆದುಕೊಂಡ ನಂತರ ಅವರು ನಿಮಗೆ ಎಷ್ಟು ಲೋನ್ ಪ್ರೊವೈಡ್ ಮಾಡ್ತಾರೆ ಅನ್ನೋದನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತಾರೆ. ಹಾಗಾಗಿ ನಿಮಗೆ ಇಮಿಡಿಯೇಟ್ ಆಗಿ ಅರ್ಜೆಂಟ್ ಇತ್ತು, ನಾನು ಅಮೌಂಟನ್ನು ಪಡ್ಕೊಬೇಕಾಗಿತ್ತು, ನನಗೆ ಯಾವುದೇ ಮೂಲಗಳಿಂದ ಹಣ ಅನ್ನೋದು ಸಿಗ್ತಾ ಇಲ್ಲ, ಸದ್ಯಕ್ಕೆ ನಾನು ತುಂಬ ಕಷ್ಟದಲ್ಲಿದ್ದೀನಿ ಅನ್ನುವಾಗ ನಿಜಕ್ಕೂ ಕೂಡ ಇನ್ಸ್ಟಂಟ್ ಲೋನ್ ಆ್ಯಪ್ಗಳು ನಿಮಗೆ ತುಂಬ ಸಹಾಯಕವಾಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.